ತಮಗೆಲ್ಲರಿಗೂ ಶಾಂತಿಮಯ ಅಂತರ್ಮುಖ ಆತ್ಮಧ್ಯಾನಾಭ್ಯಾಸ ತರಗತಿಗೆ ಆದರದ ಸ್ವಾಗತ. ಮಂಗಲಾಚರಣ. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಆತ್ಮಸ್ವರೂಪವ ತಿಳಿಯದೆ ನಾ ಪಡೆದೆನು ದುಃಖ ಅನಂತವನು, ತಿಳಿಸಿದರು ಆ ಸ್ವರೂಪವನು ಶ್ರೀ ಸದ್ಗುರು ಭಗವಂತರು. ಶ್ರೀ ಸದ್ಗುರು ಭಗವಂತರು. ಸಿದ್ಧಾತಮವಿದೆ ನನ್ನಯ ಹೆಸರು, ಸಂವೇದನ ಒಂದೇ ನನ್ನಯ ಕೆಲಸ. ಆತ್ಮ ಪ್ರದೇಶವು ನನ್ನ ನಿವಾಸವು, ದೊರೆಯುವುದಲ್ಲಿ ಪೂರ್ಣ ವಿಶ್ರಾಮವು. ಭವದುಃಖಧಿ ಭಯಭೀತನ ಬಯಸುವೆ ನಿಜ ಕಲ್ಯಾಣವನು, ಮಾಡುವೆ ಆತ್ಮನ ದರ್ಶನವ ಪಡೆಯುವೆ ಪದ ನಿರ್ವಾಣವನು. ಪಡೆಯುವೆ ಪದ ನಿರ್ವಾಣವನು. ನಮಿಸುವೆ ಆತ್ಮ ದೇವನಿಗೆ, ಅವನು ಸಿದ್ಧ ಸಮಾನನು. ಇದೇ ನನ್ನ ಇಷ್ಟ ಪ್ರಭು, ಶುದ್ಧಾತ್ಮನೇ ನಿಜ ಪರಮಾತ್ಮನು. ಅಂತರ್ಮುಖ ಧ್ಯಾನಾಭ್ಯಾಸವನ್ನು ಹೇಳಿಕೊಟ್ಟ ಪಂಚಪರಮೇಷ್ಠಿಗಳಿಗೆ ಅನಂತ ನಮನಗಳನ್ನು ಸಲ್ಲಿಸಿ, ನಿಜ ಶುದ್ಧಾತ್ಮ ದೇವನಿಗೂ ಕೂಡ ಪಾದದಿಂದ ನೆತ್ತಿವರೆಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಇವತ್ತಿನ ಅಂತರ್ಮುಖ ಧ್ಯಾನಾಭ್ಯಾಸವನ್ನು ಪ್ರಾರಂಭ ಮಾಡುತ್ತೇನೆಂದು ಭಾವಿಸುತ್ತಾ, ನಿಮ್ಮ ಜಡ ಶರೀರದಲ್ಲಿ ಎಲ್ಲೆಲ್ಲಿ ನಿಮಗೆ ನಾನು ಎಂಬ ಅರಿವು ಅನುಭವ ಫೀಲಿಂಗ್ ಆಗ್ತಾ ಇದೆ, ಅಲ್ಲಲ್ಲಿ ಆತ್ಮ ಇದ್ದಾನೆ. ಎಲ್ಲೆಲ್ಲಿ ಆತ್ಮ ಇದ್ದಾನೆ ಅಲ್ಲಲ್ಲಿ ನಾನು ಎಂಬ ಅರಿವು ಅನುಭವ ಬಡಿತ ಮಿಡಿತ ಸಂವೇದನೆ ಆಗ್ತಾ ಇದೆ. ಅದೇ ಶುದ್ಧಾತ್ಮ. ಅದು ಹೆಣದಲ್ಲಿ ಶವದಲ್ಲಿ ಇರುವುದಿಲ್ಲ. ಶಾಂತಿ ಶಾಂತಿ ಅನುಭವ. ಜಡ ಶರೀರದಲ್ಲಿ ಏನೊಂದು ನಾನೆಂಬ ಅಸ್ತಿತ್ವವಿದೆ, ಅದು ಆತ್ಮ. ಕಣ್ಣಿಗೆ ಕಾಣುವ ರಕ್ತ ಮೂಳೆ ಮಾಂಸ ಚರ್ಮದ ಶರೀರ ಅದು ಶರೀರವಾಗಿದೆ. ಆದರೆ ಅದರೊಳಗೆ ಏನೊಂದು ನಾನೆಂಬ ಅನುಭವ ಅರಿವು ಬಡಿತ ಮಿಡಿತ ಆಗ್ತಾ ಇದೆ, ಅದು ಶುದ್ಧಾತ್ಮ. ಅನುಭವ ಮಾತ್ರ ಶುದ್ಧಾತ್ಮ. ರಕ್ತ ಮೂಳೆ ಮಾಂಸ ಚರ್ಮ ಮಾತ್ರ ಜಡ ಶರೀರ. ಈ ರೀತಿ ಭಿನ್ನ ಭಿನ್ನವಾಗಿ ತಿಳಿಯಬೇಕು. ಅದೇ ಭೇದ ವಿಜ್ಞಾನ. ತಿಳಿಯುವುದು, ನಂಬುವುದು, ಅನುಭವ ಮಾಡುವುದು ಅದೇ ಭೇದ ವಿಜ್ಞಾನ. ಕೇವಲ ತಿಳಿಯುವುದು ನಂಬುವುದು ಭೇದ ವಿಜ್ಞಾನವಲ್ಲ, ಕೊನೆಯಲ್ಲಿ ಅನುಭವ ಮಾಡುವುದು ಭೇದ ವಿಜ್ಞಾನ. ಚಾರಿತ್ತಂ ಖಲು ಧಮ್ಮೋ. ಅನುಭವ ಮಾಡುವುದು ಚಾರಿತ್ತಂ ಖಲು ಧಮ್ಮೋ. ಅನುಭವ ಮಾಡುವುದೇ ಧರ್ಮ. ಜ್ಞಾನ ನಂಬಿಕೆಗಳನ್ನು ಅನಂತ ಬಾರಿ ಮಾಡಿದ್ದೇವೆ. ಅಂತರ್ಮುಖ ಸ್ಥಿರತೆ ಏಕಾಗ್ರತೆಯನ್ನು ಮಾಡಿಲ್ಲ. ಅದೇ ಚಾರಿತ್ತಂ ಖಲು ಧಮ್ಮೋ. ಆತ್ಮನ ಅನುಭವವನ್ನೇ ಗುಣಸ್ಥಾನ ಎನ್ನುತ್ತಾರೆ. ಆತ್ಮನ ಅನುಭವವೇ ಗುಣಸ್ಥಾನ ಏರಿಕೆಗೆ ಆರೋಹಣಕ್ಕೆ ಕಾರಣವಾಗಿದೆ. ಆತ್ಮನ ಅನುಭವವೇ ವ್ಯಕ್ತಿತ್ವ.
ಗುಣಸ್ಥಾನ ಆರೋಹಣವೇ ವ್ಯಕ್ತಿತ್ವ. ಶಾಂತಿ ಶಾಂತಿ ಅನುಭವ ಮಾಡಿ. ನಾನೆಂಬ ಅರಿವು, ನಾನೆಂಬ ಅಸ್ತಿತ್ವದ ಮೇಲೆ ಮನಸ್ಸಿಟ್ಟ ತಕ್ಷಣವೇ ಆನಂದ ಆನಂದ ಆನಂದದ ತರಂಗಗಳು, ಆನಂದದ ನದಿ ಸಮುದ್ರಗಳು ಉಕ್ಕಿ ಬರ್ತವೆ. ನಾನೆಂಬ ಅಸ್ತಿತ್ವದಿಂದ ಮನಸ್ಸನ್ನು ತೆಗೆದ ತಕ್ಷಣ ದುಃಖದ ಸಮುದ್ರ ಅಲೆಗಳು ಉಕ್ಕಿ ಉಕ್ಕಿ ಬರ್ತವೆ. ಅಂತರ್ಮುಖವೇ ಮೋಕ್ಷ ಮಾರ್ಗ, ಬಹಿರ್ಮುಖವೇ ಸಂಸಾರ ಮಾರ್ಗ. ಜ್ಞಾನವು ಪರವರನ್ನು ನೋಡುತ್ತದೆ, ದರ್ಶನವು ನಿಜವನ್ನು ಅನುಭವಿಸುತ್ತದೆ. ಶಾಂತಿ ಶಾಂತಿ ಅನುಭವ ಮಾಡಿ. ಪಾದದಿಂದ ನಿಮ್ಮ ನೆತ್ತಿವರೆಗೆ ನಿಮ್ಮ ಅಸ್ತಿತ್ವದ ನಾನೆಂಬ ಅರಿವಿನ ಉದ್ದ ಅಗಲ ದಪ್ಪ ಅನುಭವ ಮಾಡಿ. ಆತ್ಮ ಜಡ ಶರೀರದಲ್ಲಿ ಎಲ್ಲ ಕಡೆಗೂ ಇದ್ದಾನೆ. ಉಗುರು ಮತ್ತು ಕೂದಲುಗಳನ್ನು ಬಿಟ್ಟು ಪ್ರತಿಯೊಂದು ಅಂಗ ಪ್ರತ್ಯಂಗದಲ್ಲಿ ಆತ್ಮನಿದ್ದಾನೆ. ಶಾಂತಿ ಅನುಭವ ಮಾಡಿ. ನಿಮ್ಮ ಮುಖಕಮಲ ಅನುಭವ ಮಾಡಿ. ಎಲ್ಲಿದೆ ನಿಮ್ಮ ಮುಖಕಮಲ? ಮುಖಕಮಲದಲ್ಲಿ ಮನಸ್ಸಿಡಿ. ಮುಖಕಮಲದಲ್ಲಿ ಮನಸ್ಸನ್ನು ಓಡಾಡಿಸಿ. ಕಣ್ಣು, ರೆಪ್ಪೆ, ಕಣ್ಣುಗುಡ್ಡೆಗಳು, ಮೂಗು, ತುದಿ ಮೂಗು, ಕೆನ್ನೆಗಳು, ತುಟಿಗಳು, ಬಾಯಿ ಒಳಗಡೆ, ನಾಲಿಗೆ, ವಸುಡೆಗಳು, ನಿಮ್ಮ ನಾಲಿಗೆಯಿಂದ ನಿಮ್ಮ ಬಾಯಿ ಒಳಗೆ ವಸುಡೆಗಳು, ಹಲ್ಲು, ಕೆನ್ನೆಯ ಒಳಭಾಗ ಎಲ್ಲ ಕಡೆಗೂ ಸ್ಪರ್ಶ ಮಾಡಿ, ಮಸಾಜ್ ಮಾಡಿ ನಾಲಿಗೆ ಮೂಲಕ. ನಾನು ಅನಂತ ಕಾಲದಿಂದ ಪಂಚಪರಾವರ್ತನಗಳನ್ನು ಮಾಡುತ್ತಾ ಬಂದಿದ್ದೇನೆ. 5 ರೀತಿಯ ಸಂಸಾರ ಸುತ್ತಾಟಗಳನ್ನು ಮಾಡಿದ್ದೇನೆ. ಆ 5 ರೀತಿಯ ಸಂಸಾರ ಸುತ್ತಾಟಗಳನ್ನು ಪಂಚಪರಾವರ್ತನ ಎನ್ನುತ್ತಾರೆ. ನಿಮ್ಮ ನಾಲಿಗೆಯಿಂದ ವಸುಡೆಗಳು, ಹಲ್ಲುಗಳು, ಹಲ್ಲಿನ ಮೇಲ್ಭಾಗ, ಕೆಳಭಾಗ, ಅಕ್ಕಪಕ್ಕ, ದಂತ ಪಂಕ್ತಿಗಳು, ಮಸಾಜ್ ಮಾಡಿ ನಾಲಿಗೆ ಮೂಲಕ. ಶಾಂತಿ ಶಾಂತಿ ಅನುಭವ ಮಾಡಿ.
ನಾನು ಅನಂತ ಬಾರಿ ದ್ರವ್ಯ ಪರಾವರ್ತನೆ ಮಾಡಿದ್ದೇನೆ. ನಾನು ಜಗತ್ತಿನ ಸಕಲ ಜೀವಗಳನ್ನು ಅನುಭವಿಸಿದ್ದೇನೆ. ಮನುಷ್ಯ ಗತಿಯನ್ನು ಅನುಭವಿಸಿದ್ದೇನೆ, ಅದರಲ್ಲಿ ಸ್ತ್ರೀ ಪುರುಷ ಎಲ್ಲರನ್ನೂ ಅನುಭವಿಸಿದ್ದೇನೆ. ದೇವಗತಿಯಲ್ಲಿ ದೇವ ದೇವಿ ಎಲ್ಲರನ್ನೂ ಅನುಭವಿಸಿದ್ದೇನೆ. ತಿರ್ಯಂಚ ಗತಿಯಲ್ಲಿ ತಿರ್ಯಂಚ ಮತ್ತು ತಿರ್ಯಂಚಿನಿ ಎಲ್ಲ ಜೀವಗಳನ್ನು ಅನುಭವಿಸಿದ್ದೇನೆ. ನರಕದಲ್ಲಿರುವ ಎಲ್ಲ ಜೀವಗಳನ್ನು ಅನುಭವಿಸಿದ್ದೇನೆ. ಯಾವ ಜೀವವನ್ನು ನಾನು ಬಿಟ್ಟಿಲ್ಲ, ಎಲ್ಲವನ್ನೂ ಅನುಭವಿಸಿದ್ದೇನೆ. ಹಾಗಾಗಿ ಹೇ ನಿಜ ಪರಮಾತ್ಮ, ಇನ್ನು ಮುಂದೆ ಯಾವ ಜೀವ ಮತ್ತು ಅಜೀವ ಪದಾರ್ಥಗಳನ್ನು ಅನುಭವಿಸುವ ಆಸೆ ಇಲ್ಲ, ಭೋಗಿಸುವ ಆಸೆ ಇಲ್ಲ. ಅನಂತ ಪುದ್ಗಲ ವಸ್ತುಗಳನ್ನು ಅನುಭವಿಸಿದ್ದೇನೆ. ಎಲ್ಲ ರೀತಿಯ ಸಿಹಿ ತಿಂಡಿಗಳು, ಎಲ್ಲ ರೀತಿಯ ಮೃಷ್ಟಾನ್ನಗಳು, ಎಲ್ಲ ರೀತಿಯ ಪಕ್ವಾನಗಳನ್ನು ತಿಂದು ತೇಗಿ ಅನುಭವಿಸಿದ್ದೇನೆ. ಎಲ್ಲ ರೀತಿಯ ಬಟ್ಟೆಗಳನ್ನು ತೊಟ್ಟಿದ್ದೇನೆ. ಪೋಷಾಕಗಳನ್ನು ಧರಿಸಿದ್ದೇನೆ. ಶಾಂತಿ ಶಾಂತಿ ಅನುಭವ ಮಾಡಿ. ಏನನ್ನು ತಿನ್ನುವ ತರಹ ನಿಮ್ಮ ಬಾಯಿಯನ್ನು ಅಲುಗಾಡಿಸಿ. ತಿಂಡಿ ತಿನಿಸುಗಳನ್ನು ಊಟನ್ನು ತಿನ್ನುವ ಸಮಯದಲ್ಲಿ ನಾವು ಯಾವ ರೀತಿ ಬಾಯಿಯನ್ನು ಅಲುಗಾಡಿಸ್ತೇವೆ ಆ ರೀತಿ ಬಾಯಿಯನ್ನು ಅಲುಗಾಡಿಸಿ. ಶಾಂತಿ ಶಾಂತಿ ಅನುಭವ ಮಾಡಿ. ಮರದಲ್ಲಿರುವ ಬೆಂಕಿಯನ್ನು ಉತ್ಪತ್ತಿ ಮಾಡಲಿಕ್ಕೆ ನಾವು ಒಂದು ಮರವನ್ನು ಇನ್ನೊಂದು ಮರಕ್ಕೆ ಉಜ್ಜುವಂತೆ, ಹಾಗೆ ನಮ್ಮ ಶರೀರದಲ್ಲಿರುವ ಆತ್ಮ ಪ್ರದೇಶಗಳ ಸಂವೇದನವನ್ನು ಅಧಿಕ ಜಾಗೃತಗೊಳಿಸಲು ಮತ್ತು ನಮ್ಮ ಮಂದಮತಿ ಬುದ್ಧಿಯನ್ನು ತೀಕ್ಷ್ಣಗೊಳಿಸಲು ನಾವು ಈ ರೀತಿ ಮಸಾಜ್, ಸ್ಪರ್ಶ, ಸಂವೇದನೆಯನ್ನು ಮಾಡಬೇಕಾಗ್ತದೆ. ಬಾಯಿಯನ್ನು ಅಲುಗಾಡಿಸಬೇಕಾಗ್ತದೆ. ಶರೀರದ ಅಂಗಗಳನ್ನು ಅಲುಗಾಡಿಸುವ ನಿಮಿತ್ತದಿಂದ ಆತ್ಮ ಪ್ರದೇಶದಲ್ಲಿ ವಿಶೇಷವಾದ ಅನುಭವ, ಸಂವೇದನೆ ಆಗುತ್ತೆ, ಕಂಪನ ಆಗತ್ತೆ. ಅಲ್ಲಿ ನಮ್ಮ ಅರಿವು ಹೆಚ್ಚಿನ ಪ್ರಮಾಣದಲ್ಲಾಗತ್ತೆ. ಅಲ್ಲಿ ಮನಸ್ಸು ಹೆಚ್ಚಿನ ಸಮಯ ಏಕಾಗ್ರವಾಗುತ್ತೆ. ಶಾಂತಿ ಅನುಭವ ಮಾಡಿ. ಯಾವ ಚಿಂತೆ ವಿಚಾರವೂ ಇಲ್ಲ. ಕೇವಲ ನಾನು ಎಂಬ ಅರಿವು, ಅನುಭವ, ಅಸ್ತಿತ್ವ ಬಡಿತ ಮಿಡಿತ. ನಾನು ಜಡ ಶರೀರದಲ್ಲಿದ್ದರೂ ಕೂಡ ಶರೀರದಿಂದ ಭಿನ್ನನಾಗಿದ್ದೇನೆ. ಅಂದರೆ ಸಂವೇದನ ನಾನು, ಕಣ್ಣಿಗೆ ಕಾಣುವ ಶರೀರ ನಾನಲ್ಲ. ಇದೇ ಭೇದ ವಿಜ್ಞಾನ. ಶರೀರದೊಳಗೆ ಆಗುವ ಅನುಭವವನ್ನು ಆತ್ಮ ಎಂದು ತಿಳಿಯಬೇಕು. ಅದು ಶರೀರವಲ್ಲ, ಶರೀರದ್ದೂ ಅಲ್ಲ, ಕರ್ಮಫಲವೂ ಅಲ್ಲ. ಅಜ್ಞಾನಿ ಜೀವವು ಹೊರಗಡೆ ಕಾಣುವ ಶರೀರವನ್ನು ಆತ್ಮ ಎಂದು ನಂಬುತ್ತಾನೆ. ಶರೀರದ ಒಳಗೆ ಆಗುವ ಸಂವೇದನವನ್ನು ಆತ್ಮ ಎಂದು ನಂಬದೆ ಅದನ್ನು ಶರೀರವನ್ನು ಎಂದು ನಂಬುತ್ತಾನೆ. ವಿಪರೀತವಾಗಿ, ವಿರುದ್ಧವಾಗಿ ನಂಬುತ್ತಾನೆ. ಸಮ್ಯಕ್ ದೃಷ್ಟಿ ಹೊರಗಡೆ ಕಾಣುವುದನ್ನು ಮಾತ್ರ ಶರೀರವೆಂದು ನಂಬುತ್ತಾನೆ, ರಕ್ತ ಮೂಳೆ ಮಾಂಸವನ್ನು. ಇನ್ನು ಅದರೊಳಗೆ ಆಗುವ ಸಂವೇದನವನ್ನೆಲ್ಲ ಆತ್ಮ ಎಂದು ನಂಬುತ್ತಾನೆ. ಇದೇ ಸಮ್ಯಕ್ ದೃಷ್ಟಿಯ ಲಕ್ಷಣ.
ಜಗತ್ತಿನಲ್ಲಿ ಯಾವ ಜೀವಗಳು ಸಮ್ಯಕ್ ದೃಷ್ಟಿ ಮಿಥ್ಯಾ ದೃಷ್ಟಿ ಇಲ್ಲ. ಎಲ್ಲವೂ ಶುದ್ಧಾತ್ಮರೇ ಆಗಿದ್ದಾರೆ. ಅವರವರ ದೃಷ್ಟಿಯನ್ನು ಸರಿಪಡಿಸಬೇಕಾಗಿದೆ ಅಷ್ಟೇ. ಎಲ್ಲರೂ ಈಗಲೂ ಕೂಡ ಪರಮಾತ್ಮ ಸ್ವರೂಪಿಗಳಾಗಿದ್ದಾರೆ ಎಲ್ಲ ಜೀವಗಳು. ಶಾಂತಿ ನೆಮ್ಮದಿ ಅನುಭವ ಮಾಡಿ. ಪುಣ್ಯ ಪಾಪ ವಿಚಾರಗಳಿಲ್ಲ, ಯಾವ ಸ್ವಾಧ್ಯಾಯವಿಲ್ಲ, ಪ್ರವಚನವಿಲ್ಲ, ಯಾವ ಪೂಜಾ ಪಾಠಗಳಿಲ್ಲ, ಯಾವ ಸಂಸಾರ ಭೋಗಗಳಿಲ್ಲ. ಶಾಂತಿ ಶಾಂತಿಯಿಂದ ಕೂತ್ಕೊಂಡಿದ್ದೀರಿ. ನಿಮ್ಮ ಅಸ್ತಿತ್ವದ ಮೇಲೆ ನೀವು ಅನುಭವ ಮಾಡ್ತಾ ಇದ್ದೀರಿ, ಮನಸ್ಸಿಟ್ಟಿದ್ದೀರಿ. ಆತ್ಮ ಶುದ್ಧನಿದ್ದಾನೆ. ಶುದ್ಧ ಆತ್ಮನ ಮೇಲೆ ಮನಸ್ಸು ಉಪಯೋಗವಿಡುವುದನ್ನು ಶುದ್ಧೋಪಯೋಗ ಎನ್ನುತ್ತಾರೆ. ಕ್ಷೇತ್ರ ಪರಾವರ್ತನ. ನಾನು ಜಗತ್ತಿನ ಪ್ರತಿಯೊಂದು ಅಣುಕ್ಷೇತ್ರದಲ್ಲಿ ಹೋಗಿ ಮುಟ್ಟಿದ್ದೇನೆ, ಹುಟ್ಟಿದ್ದೇನೆ, ಜೀವನ ಮಾಡಿದ್ದೇನೆ ಮತ್ತು ಮರಣವನ್ನು ಕೂಡ ಮಾಡಿದ್ದೇನೆ. ನಾನು ಜಗತ್ತಿನ ಪ್ರತಿಯೊಂದು ಕ್ಷೇತ್ರದಲ್ಲಿ ಹುಟ್ಟಿದ್ದೇನೆ. ಹುಟ್ಟಲಾರದಂಥ ಕ್ಷೇತ್ರ ಉಳಿದಿಲ್ಲ, ಬದುಕಲಾರದಂಥ ಕ್ಷೇತ್ರ ಉಳಿದಿಲ್ಲ, ಸಾವನ್ನಪ್ಪುವಂತಹ ಕ್ಷೇತ್ರ ಉಳಿದಿಲ್ಲ. ಎಲ್ಲ ದೇಶಗಳಲ್ಲಿ, ಎಲ್ಲ ಖಂಡಗಳಲ್ಲಿ, ಊರ್ಧ್ವಲೋಕ, ಮಧ್ಯಲೋಕ, ಅಧೋಲೋಕ, ಸಮುದ್ರಗಳಲ್ಲಿ ಹುಟ್ಟಿದ್ದೇನೆ, ಬೆಟ್ಟಗಳಲ್ಲಿ ಹುಟ್ಟಿದ್ದೇನೆ, ನದಿಗಳಲ್ಲಿ ಹುಟ್ಟಿದ್ದೇನೆ, ಭೂಮಿಯಲ್ಲಿ ಹುಟ್ಟಿದ್ದೇನೆ. ಪ್ರತಿಯೊಂದು ಕ್ಷೇತ್ರದಲ್ಲಿ ಹುಟ್ಟಿದ್ದೇನೆ. ಹಾಗಾಗಿ ನಾನು ಆ ದೇಶವನ್ನು ನೋಡಬೇಕು, ಈ ದೇಶವನ್ನು ನೋಡಬೇಕು, ಕುನ್ನು ಮನಾಲಿ ನೋಡಬೇಕು, ಕಾಶ್ಮೀರ್ ನೋಡಬೇಕು, ಕನ್ಯಾಕುಮಾರಿ ನೋಡಬೇಕು, ಸಿಂಗಾಪುರ್ ನೋಡಬೇಕು, ಪ್ಯಾರಿಸ್ ನೋಡಬೇಕು, ಅಮೇರಿಕಾ ನೋಡಬೇಕು, ಅದನ್ನು ನೋಡಬೇಕು, ಇದನ್ನು ನೋಡಬೇಕು, ಅಲ್ಲಿ ಹೋಗಬೇಕು, ಇಲ್ಲಿ ಹೋಗಿ ನೋಡಬೇಕನ್ನುವ ಆಸೆ ನನಗಿಲ್ಲ ನಿಜ ಪರಮಾತ್ಮ. ನನಗೆ ಕೇವಲ ನಿನ್ನನ್ನು ನೋಡುವ ಆಸೆ ಮಾತ್ರ. ಪಾದದಿಂದ ನೆತ್ತಿವರೆಗೆ ನಾನು ಎಂಬ ಅನುಭವ. ನಿಮ್ಮ ಮೂಗಿನ ಉದ್ದಗಲ ದಪ್ಪ ಅನುಭವ ಮಾಡಿ. ಎಲ್ಲಿದೆ ಮೂಗು? ಮೂಗನ್ನು ಚೆನ್ನಾಗಿ ಮನಸ್ಸಿನಿಂದ ಬೆರಳುಗಳಿಂದ ಮಸಾಜ್ ಮಾಡಿ. ನಿಮ್ಮ ಮೂಗಿನ ಉದ್ದಗಲದಪ್ಪ ಸಂವೇದನೆ ಮಾಡಿ. ಮೂಗಿನ ರಂಧ್ರಗಳು, ಕೇವಲ ಮೂಗಿನ ರಂಧ್ರಗಳನ್ನು ಅನುಭವ ಮಾಡಿ. ಶಾಂತಿ ಶಾಂತಿ. ನಿಮ್ಮ ಹುಬ್ಬುಗಳನ್ನು ಅನುಭವ ಮಾಡಿ. ಎಷ್ಟು ಹುಬ್ಬುಗಳಿವೆ, ಕೆಳಗೆ ಮೇಲೆ ಎಲ್ಲಿವೆ ಹುಬ್ಬುಗಳು? ಹುಬ್ಬುಗಳನ್ನು ಮಸಾಜ್ ಮಾಡ್ತಾ ಮನಸ್ಸಿನಿಂದ ಅಥವಾ ಬೆರಳುಗಳಿಂದ ಹುಬ್ಬುಗಳ ಮೇಲೆ ಮನಸ್ಸಿಡಬೇಕು. ಶಾಂತಿ ಅನುಭವ ಮಾಡಿ. ಆನಂದದ ನಿಟ್ಟುಸಿರು ಬಿಡಿ.
ನಿಮ್ಮ ಕೆನ್ನೆಗಳ ಉದ್ದಗಲ ದಪ್ಪ ಅನುಭವ ಮಾಡಿ. ಎಲ್ಲಿವೆ ನಿಮ್ಮ ಕೆನ್ನೆಗಳು? ಕೆನ್ನೆಯ ಒಳಭಾಗ ಹೊರಭಾಗ ಅನುಭವ ಮಾಡಿ. ಕೆನ್ನೆಗಳನ್ನು ಉಬ್ಬಿಸಿ ಮತ್ತು ಕೆನ್ನೆಯನ್ನು ಬಾಯಿ ಒಳಗೆ ತಗೊಳ್ಳಿ. ಕಾಲ ಪರಾವರ್ತನವನ್ನು ನಾನು ಅನಂತ ಬಾರಿ ಮಾಡಿದ್ದೇನೆ. ಕ್ಷೇತ್ರ ಪರಾವರ್ತನವನ್ನು ಮಾಡಿದ್ದೇನೆ. ಎಲ್ಲ ಕಡೆ ಹುಟ್ಟಿ ಜೀವಿಸಿ ಮರಣ ಮಾಡಿದ್ದೇನೆ. ಎಲ್ಲ ದೇಶಗಳನ್ನು, ಎಲ್ಲ ಊರ್ಧ್ವಲೋಕ, ಮಧ್ಯಲೋಕ, ಅಧೋಲೋಕ ಎಲ್ಲ ಕ್ಷೇತ್ರವನ್ನು ನೋಡಿದ್ದೇನೆ. ಅದೇ ರೀತಿ ಕಾಲ ಪರಾವರ್ತನವನ್ನು ಮಾಡಿದ್ದೇನೆ. ನಾನು ಭೂತಕಾಲದಲ್ಲಿದ್ದೆ, 24 ತೀರ್ಥಂಕರ ಕಾಲದಲ್ಲಿ ಇದ್ದೆ. ಅನಂತ ಅನಂತ ತೀರ್ಥಂಕರರ ಕಾಲದಲ್ಲಿ ಅವರ ಸಾನ್ನಿಧ್ಯದಲ್ಲೂ ಅನಂತ ಬಾರಿ ಹುಟ್ಟಿದ್ದೇನೆ. ಅವರ ಸಾನ್ನಿಧ್ಯದಲ್ಲಿದ್ದರೂ ಕೂಡ, ಅವರ ಮನೆ ಪಕ್ಕದಲ್ಲಿದ್ದರೂ ಕೂಡ, ಅವರ ಮನೆಯಲ್ಲಿ ಹುಟ್ಟಿದ್ರೂ ಕೂಡ ನಾನು ಆತ್ಮನ ಅನುಭವವನ್ನು ಮಾಡಲಿಲ್ಲ. ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲ, 3 ಕಾಲಗಳಲ್ಲಿ ಇದ್ದೆ, ಜೀವಿಸಿದ್ದೆ. ಈಗಲೂ ಜೀವಿಸ್ತಾ ಇದ್ದೇನೆ. ಮುಂದೆ ಭವಿಷ್ಯತ್ ಕಾಲದಲ್ಲಿಯೂ ಜೀವಿಸುತ್ತೇನೆ. ನಾನು ಇಲ್ಲದ ಕಾಲ, ನಾನು ಹುಟ್ಟದ ಕಾಲ, ನಾನು ಜೀವಿಸದಿರುವ ಕಾಲ, ನಾನು ಮರಣ ಹೊಂದದಿರುವ ಕಾಲ ಯಾವುದು ಬಾಕಿ ಉಳಿದಿಲ್ಲ. ನಾನು ಎಲ್ಲ ಕಾಲದಲ್ಲಿ ಇದ್ದೆ. ನನ್ನ ಪುನರ್ಜನ್ಮ ಮತ್ತು ಪೂರ್ವಜನ್ಮಗಳು ಅನಂತ ಬಾರಿಯಾಗಿವೆ. ಶಾಂತಿ ಶಾಂತಿ ಅನುಭವ ಮಾಡಿ. ಹಾಗಾಗಿ ನಾನು ಹಿಂದಿನ ಕಾಲದಲ್ಲಿ ಇರಲಿಲ್ಲ, ಮುಂದೆ ಇರ್ತೀನೋ ಇಲ್ವೋ ಎಂಬ ಚಿಂತೆಯೂ ಬೇಡ. ಮುಂದೆಯೂ ಇರ್ತೀರಾ, ಈಗಲೂ ಇದ್ದೀರಾ, ಹಿಂದೆಯೂ ಇದ್ರಿ. ಅದಕ್ಕೆ ನಾನು ಇನ್ನೂ ಸ್ವಲ್ಪ ಬದುಕಬೇಕು, ಇನ್ನೂ ಸ್ವಲ್ಪ ಭವಿಷ್ಯದಲ್ಲಿ ಬದುಕಬೇಕು, ಈ ಚಿಂತೆ ಬೇಡ. ಆತ್ಮ ಎಂದು ಸಾಯುವುದಿಲ್ಲ, ಶರೀರವೂ ಎಂದು ಸಾಯುವುದಿಲ್ಲ. ಯಾವ ದೇವಶಾಸ್ತ್ರ ಗುರುಗಳು ಇಲ್ಲ. ಕೇವಲ ಆತ್ಮನ ಅಸ್ತಿತ್ವ ಅನುಭವ ಮಾಡಿ. ಪಾದದಿಂದ ನೆತ್ತಿವರೆಗೆ ನಿಮ್ಮ ಹಣೆಯ ಮೇಲೆ, ಹಣೆಯ ಉದ್ದಾಗಲ ದಪ್ಪ ಅನುಭವ ಮಾಡಿ. ಎಲ್ಲಿದೆ ಹಣೆ? ನಿಮ್ಮ ಹುಬ್ಬುಗಳ ಮಧ್ಯದಲ್ಲಿ ಮನಸ್ಸಿಡಿ. 5 ಬೆರಳನ್ನಿಟ್ಟು 5 ಬೆರಳುಗಳನ್ನು ಕೂಡಿಸಿ ಹುಬ್ಬುಗಳ ಮಧ್ಯದಲ್ಲಿಟ್ಟು, ಹುಬ್ಬುಗಳ ಮಧ್ಯದಲ್ಲಿ ವಿಶೇಷವಾದ ಬಡಿತ ಮಿಡಿತ ಸಂವೇದನೆ ನಾನೆಂಬ ಅರಿವು ಅಸ್ತಿತ್ವವನ್ನು ಅನುಭವ ಮಾಡಿ. ಶಾಂತಿ ಶಾಂತಿ ಅನುಭವ ಮಾಡಿ. ಯಾವ ಸಂಬಂಧ, ಕುಟುಂಬ ಪರಿವಾರಗಳಿಲ್ಲ, ಬಂಧು ಮಿತ್ರರಿಲ್ಲ, ಯಾವ ಸಂಸಾರವೂ ಇಲ್ಲ. ಕೇವಲ ನಾನು ಶುದ್ಧಾತ್ಮನಿದ್ದೇನೆ. ಏಕೋಹಂ, ಏಕಸ್ವರೂಪೋಹಂ, ಏಕೋ ಅಹಂ ಜಗನ್ಮಿಥ್ಯ, ಏಕೋ ಅಹಂ ಜಗನ್ಮಿಥ್ಯ. ನಾನು ನನ್ನಲ್ಲಿ ನಾನೊಬ್ಬನೇ ಇದ್ದೇನೆ. ನನ್ನಲ್ಲಿ ಇನ್ನಾರೂ ಇಲ್ಲ. ಯಾವ ಕಷಾಯಗಳಿಲ್ಲ, ಯಾವ ಪುಣ್ಯ ಪಾಪವೂ ಇಲ್ಲ. ಯಾವ ಕರ್ಮಗಳು ಇಲ್ಲ, ಯಾವ ದೇವಶಾಸ್ತ್ರ ಗುರುಗಳು ಇಲ್ಲ. ನನ್ನಲ್ಲಿ ಕೇವಲ ನಾನಿದ್ದೇನೆ. ನನ್ನ ಅಸ್ತಿತ್ವ, ನನ್ನ ಅನುಭವ ಮಾತ್ರ.
ನಾನು ಭಾವಪರಾವರ್ತನವನ್ನು ಅನಂತ ಬಾರಿ ಮಾಡಿದ್ದೇನೆ. ಪುಣ್ಯ ಪಾಪವೆಂಬ ಅಶುದ್ಧ ಭಾವಗಳನ್ನು ಅನಂತ ಬಾರಿ ಮಾಡಿದ್ದೇನೆ. ಪುಣ್ಯ ಪಾಪ ಮಾಡಲಾರದಂಥ ಉತ್ಕೃಷ್ಟವಾದ ಪುಣ್ಯ ನಾನು ಎಲ್ಲವನ್ನೂ ಮಾಡಿದ್ದೇನೆ. ಮಾಡಬೇಕಾದಂತಹ ಎಲ್ಲ ಪುಣ್ಯಗಳನ್ನು ಮಾಡಿದ್ದೇನೆ. ಮಾಡಬಾರದಂತಹ ಎಲ್ಲ ಪಾಪಗಳನ್ನು ಮಾಡಿದ್ದೇನೆ. ನಾನು ಮಾಡದಿರುವ ಪುಣ್ಯ ಪಾಪಗಳು ಉಳಿದಿಲ್ಲ. ಅದೇ ಅಶುದ್ಧ ಭಾವಗಳು. ಅಶುದ್ಧ ಭಾವಗಳನ್ನು ಅನಂತ ಬಾರಿ ಅನಂತ ಭಾವನೆಗಳನ್ನು ಭಾವಿಸಿದ್ದೇನೆ, ಮಾಡಿದ್ದೇನೆ. ಉಪಕಾರ ಮಾಡಿದ್ದೇನೆ, ಅಪಕಾರ ಮಾಡಿದ್ದೇನೆ. ಜೀವಗಳಿಗೆ ಹಿಂಸೆ ಕೊಟ್ಟಿದ್ದೇನೆ, ಕೊಲೆ ಮಾಡಿದ್ದೇನೆ, ಕಳ್ಳತನ, ಪಂಚಪಾಪಗಳನ್ನು ಮಾಡಿದ್ದೇನೆ. ಹಿಂಸೆ, ಅಸತ್ಯ, ಚೌರ್ಯ, ಕುಶೀಲ ವ್ಯಭಿಚಾರ, ಪರಿಗ್ರಹ, ಪೂಜೆ ಪಾಠ ಸ್ವಾಧ್ಯಾಯ, ಅನಂತ ಬಾರಿ ಮುನಿಯಾಗಿ ಮಹಾಪುಣ್ಯವನ್ನು ಮಾಡಿದ್ದೇನೆ. 9ನೇ ಗ್ರೈವೇಕವರೆಗೆ ಹುಟ್ಟಿದ್ದೇನೆ. ಅಂದರೆ ಮೋಕ್ಷದ ಲೋಕದ ತುತ್ತ ತುದಿ ಮೋಕ್ಷ, ಅದರ ಕೆಳಗೆ ಸರ್ವಾರ್ಥ ಸಿದ್ಧಿ, ಸರ್ವಾರ್ಥ ಸಿದ್ಧಿಯ ಕೆಳಗಿನವರೆಗೆ ನಾನು ಅಷ್ಟು ಎತ್ತರಕ್ಕೆ ಸ್ವರ್ಗದಲ್ಲಿ ಹುಟ್ಟಿದ್ದೇನೆ. ಪುಣ್ಯವನ್ನು ಮಾಡಿ ದಾನ ಧರ್ಮವನ್ನು ಮಾಡಿದ್ದೇನೆ. ಶರೀರ ತ್ಯಾಗವನ್ನು ಮಾಡಿದ್ದೇನೆ. ಸುಖ ಶಾಂತಿಗಳನ್ನು ತ್ಯಾಗ ಮಾಡಿದ್ದೇನೆ. ಎಲ್ಲವನ್ನು ಮಾಡಿದ್ದೇನೆ. ಹಾಗಾಗಿ ನಾನು ಅನಂತ ಬಾರಿ ಭಾವಪರಾವರ್ತನ ಮಾಡಿದ್ದೇನೆ. ಆದರೆ ಶುದ್ಧ ಭಾವನೆಯನ್ನು ಮಾಡಲಿಲ್ಲ. ಆತ್ಮನ ಶುದ್ಧೋಪಯೋಗವನ್ನು ಮಾಡಲಿಲ್ಲ. ಈಗೇನು ನಾನು ಆತ್ಮನ ಅನುಭವ ಮಾಡ್ತಾ ಇದ್ದೀನಿ, ಈ ರೀತಿಯ ಅಭ್ಯಾಸ ಮಾಡಲಿಲ್ಲ. ಮಾಡಿದರೆ ಏಕಾಗ್ರತೆ, ಸ್ಥಿರತೆ, ನಿರ್ವಿಕಲ್ಪ ಅವಸ್ಥೆಯನ್ನು ಪಡೀಲಿಲ್ಲ. ಆ ಅಂತರ್ಮುಖ ಅಭ್ಯಾಸವನ್ನು ಮುಂದುವರಿಸಲಿಲ್ಲ. ಮತ್ತೆ ಮತ್ತೆ ಮಾಡದಿರುವ ಕಾರಣ ಸಂಸಾರದಲ್ಲಿ ಬಂದು ಹುಟ್ಟಿದ್ದೇನೆ. ಕೇವಲ ನಾನು ಎಂಬ ಅನುಭವ ಮಾಡಿ ಹುಬ್ಬುಗಳ ಮಧ್ಯದಲ್ಲಿ. ನಿಮ್ಮ 2 ಕಿವಿಗಳೆಲ್ಲಿವೆ ನೋಡಿ, ಕಿವಿಗಳ ಉದ್ದ ಅಗಲ ದಪ್ಪ ಅನುಭವ ಮಾಡಿ. ಒಂದೊಂದು ಕಿವಿಯನ್ನು ಮಸಾಜ್ ಮಾಡಿ, ಒಂದೊಂದೇ ಕಿವಿಯ ಮೇಲೆ ಮನಸ್ಸಿಡಿ. ಶಾಂತಿ ಶಾಂತಿ ಅನುಭವ ಮಾಡಿ. ಕೇವಲ ಆನಂದ ನೆಮ್ಮದಿ ಅನುಭವ ಮಾಡಿ. ನಾನು ಶುದ್ಧ ಜಾತಿಯ ಶುದ್ಧಾತ್ಮ. ನಾನು ಅನಂತ ಬಾರಿ ಭವಪರಾವರ್ತನ ಮಾಡಿದ್ದೇನೆ. 84 ಲಕ್ಷ ಯೋನಿಗಳಲ್ಲಿ, ಅಂದರೆ 4 ಗತಿಗಳಲ್ಲಿ ಜನಿಸಿದ್ದೇನೆ, ಜೀವಿಸಿದ್ದೇನೆ, ಮರಣ ಹೊಂದಿದ್ದೇನೆ. ಎಲ್ಲ ಭವಗಳನ್ನು, ಎಲ್ಲ ಭವಗಳಲ್ಲಿರುವ ಎಲ್ಲ ಶರೀರಗಳನ್ನು ಧರಿಸಿದ್ದೇನೆ. ದೇವ ಶರೀರ. ಅನಂತ ಬಾರಿ ದೇವನಾಗಿ ಹುಟ್ಟಿದ್ದೇನೆ. ಆದರೆ ಸಮೋಶರಣಕ್ಕೆ ಹೋಗಿ ಕಲ್ಯಾಣ ಮಾಡಿಕೊಳ್ಳಿಲ್ಲ. ಶರಣಕ್ಕೆ ಹೋಗಿ ಅಲ್ಲಿ ಭಗವಂತರ ದಿವ್ಯ ಹಿತವಚನಗಳನ್ನು ಆಲಿಸಲಿಲ್ಲ, ಅಂತರ್ಮುಖವಾಗಲಿಲ್ಲ, ಸ್ಥಿರತೆಯನ್ನು ಪಡೀಲಿಲ್ಲ. ನರಕದಲ್ಲಿ ಅನಂತ ವೇದನೆ ಆಯಿತು. ಆ ವೇದನೆಯಲ್ಲಿ ಅಂದರೆ ಆತ್ಮನ ಸಂವೇದನದಲ್ಲಿ ಮನಸ್ಸಿಟ್ಟಿದ್ದರೆ ಅಲ್ಲಿ ನರಕದಲ್ಲಿ ಕೂಡ ಸಮ್ಯಕ್ತ್ವ ಆಗ್ತಿತ್ತು. ವೇದನಾ ಸಮ್ಯಕ್ತ್ವ, ಅದನ್ನೂ ನಾನು ಪಡೀಲಿಲ್ಲ. ಸುಖದಲ್ಲಂತೂ ಸಮ್ಯಕ್ತ್ವವನ್ನು ಪಡೀಲಿಲ್ಲ ಮನುಷ್ಯಗತಿಯಲ್ಲಿ. ಆದರೆ ನರಕದಲ್ಲಿ ನಾನು ವೇದನೆ, ಅನಂತ ವೇದನೆ ಆಯಿತು. ಎಲ್ಲಿ ದುಃಖದ ವೇದನೆ ಇದೆಯೋ ಅಲ್ಲೇ ಆತ್ಮನ ಪ್ರದೇಶಗಳಿವೆ. ಅಲ್ಲಿ ಮನಸ್ಸಿಟ್ಟಿದ್ರೆ ನನಗೆ ವೇದನಾ ಸಮ್ಯಕ್ತ್ವ ಆಗ್ತಿತ್ತು.
ಆತ್ಮ ಎಂದು ನಂಬಿ ಅದರ ಮೇಲೆ ಮನಸ್ಸಿಟ್ಟಿದರೆ ವೇದನಾ ಸಮ್ಯಕ್ತವಾಗ್ತಿತ್ತು. ನರಕದಲ್ಲಿಯೂ ಕೂಡ ಅದನ್ನು ಮಾಡಲಿಲ್ಲ. ಎಲ್ಲ ಶರೀರವನ್ನು ಧರಿಸಿದ್ದೇನೆ, ತ್ರಿರಂಚ ಶರೀರಗಳನ್ನು ಧರಿಸಿದ್ದೇನೆ, ಚರಂಡಿಗಳಲ್ಲಿ ಅನಂತ ಬಾರಿ ಕ್ರಿಮಿಕೀಟಗಳ ಶರೀರವನ್ನು ಧರಿಸಿದ್ದೇನೆ, ಹುಟ್ಟಿದ್ದೇನೆ. ಹೇ ಶುದ್ಧಾತ್ಮ, ನನಗೆ ಯಾವ ಭಾವ ಪರಾವರ್ತನಗಳು ಬೇಡ. ನಾನು ಕೇವಲ ಶುದ್ಧ ಭಾವದಲ್ಲಿರಬೇಕು. ಯಾವ ಭವಗಳ ಇನ್ನು ಮುಂದೆ ಶರೀರ ಧಾರಣೆಗಳು ಬೇಡ. ನಾನು ಪಂಚಮ ಭವ ಮೋಕ್ಷ, ಆತ್ಮಭವ, ಆತ್ಮನೇ ನನ್ನ ಶರೀರ, ಆತ್ಮನೇ ನನ್ನ ಜನ್ಮಸ್ಥಾನ, ಆತ್ಮನೇ ನನ್ನ ಜೀವನ ಸ್ಥಾನ. ಹಾಗಾಗಿ ಹೇ ಭಗವಂತ, ನಿಜ ಪರಮಾತ್ಮ, ಶುದ್ಧಾತ್ಮ, ನಾನು ಇನ್ನು ಮುಂದೆ ಈ ಪಂಚಪರಾವರ್ತನಗಳನ್ನು 5 ವಿಧ ಸಂಸಾರ ಸುತ್ತಾಟಗಳನ್ನು ಮಾಡುವುದಿಲ್ಲೆಂದು ನಾನು ಪ್ರತಿಜ್ಞೆ ಮಾಡುತ್ತೇನೆ, ಸಂಕಲ್ಪ ಮಾಡುತ್ತೇನೆ. ನಾನಿನ್ನು 8 ಜನ್ಮಗಳ ಒಳಗೆ ಮುಕ್ತಿಗೆ ಹೋಗುವಷ್ಟು ಶರೀರಗಳನ್ನು ಮಾತ್ರ, ಭವಗಳನ್ನು ಮಾತ್ರ ಧರಿಸುತ್ತೇನೆ. ನಿರಂತರ ಆತ್ಮಭಾವನೆ, ಶುದ್ಧ ಭಾವನೆಯಲ್ಲಿ, ಶುದ್ಧೋಪಯೋಗದಲ್ಲಿರುತ್ತೇನೆ. ಬೆಳಗಿನಿಂದ ಸಂಜೆವರೆಗೆ ಎಲ್ಲ ಕೆಲಸಗಳನ್ನು ಮಾಡ್ತಾ ಈ ರೀತಿ ಅಂತರ್ಮುಖ ಮಾರ್ಗವನ್ನು ಹೇಳಿಕೊಟ್ಟ ದೇವಶಾಸ್ತ್ರಗಳಿಗೆ, ಗುರುಗಳಿಗೆ ಅನಂತ ಬಾರಿ ಮತ್ತೊಮ್ಮೆ ನಮಸ್ಕರಿಸಿ, ನಿಜ ಮೋಕ್ಷದಾತ, ನಿಜ ಶುದ್ಧಾತ್ಮ ಆತ್ಮನಿಗೂ ಕೂಡ ಅಂದರೆ ನನಗೆ ಅನಂತ ಬಾರಿ ನಮನಗಳನ್ನು ಸಲ್ಲಿಸಿ ನಾನು ಇವತ್ತಿನ ಅಂತರ್ಮುಖ ಧ್ಯಾನಾಭ್ಯಾಸವನ್ನು ಇಲ್ಲಿಗೆ ಪೂರ್ಣಗೊಳಿಸ್ತಾ ಇದ್ದೇನೆಂದು ಭಾವಿಸುತ್ತಾ, ನಿಮ್ಮ ಹಸ್ತಗಳನ್ನು ಕಣ್ಮೇಲಿಟ್ಕೊಳ್ಳಿ. ನಿಧಾನಕ್ಕೆ ಕಣ್ಣನ್ನು ತೆರೀರಿ. ಮನಸ್ಸನ್ನು ಪಾದದಿಂದ ನೆತ್ತಿವರೆಗೆ ಓಡಾಡಿಸಿ. ನಿಮ್ಮ ಅಸ್ತಿತ್ವ ಎಲ್ಲಿಂದ ಎಲ್ಲಿವರೆಗಿದೆ? ನಾನೆಂಬ ಅರಿವು ಅಸ್ತಿತ್ವ. ಶರೀರದ ಹೊರಗೆ ನಮ್ಮ ಅಸ್ತಿತ್ವ ಇಲ್ಲ. ನಮ್ಮ ಅಸ್ತಿತ್ವ ಎಲ್ಲಿ ಶರೀರವಿದೆಯೋ ಅಲ್ಲೇ ನಮ್ಮ ಅಸ್ತಿತ್ವವಿದೆ. ಅಂದರೆ ಆತ್ಮ ಶರೀರ ಬಿಟ್ಟು ಹೊರಗಡೆ ಇಲ್ಲ, ಶರೀರದ ಒಳಗೆ ಇದ್ದಾನೆ. ಹಾಗಾಗಿ ಆತ್ಮನನ್ನು ಶರೀರದ ಒಳಗೆ ಹುಡುಕಾಡಬೇಕು. ಆತ್ಮ ಜ್ಞಾನ ಸಂವೇದನ ಮಾತ್ರನಾಗಿದ್ದಾನೆ. ಜ್ಞಾನ ಎಂದರೆ ಜ್ಞಾನ ಗುಣವಲ್ಲ. ಒಂದೊಂದು ಗುಣಕ್ಕೆ ಆತ್ಮ ಅಂತ ಹೇಳೋಕ್ಕಾಗಲ್ಲ. ಅನಂತ ಗುಣಗಳ ಪಿಂಡವನ್ನು ಆತ್ಮ ಎಂದು ಹೇಳುತ್ತಾರೆ. ಸಂವೇದನವೆಂದು ತಿಳಿಬೇಕು. ಸಂವೇದನ ಅಂದರೆ ಅಸಂಖ್ಯ ಪ್ರದೇಶಗಳ ಅಖಂಡ ಆತ್ಮನ ಸಂವೇದನ, ಅಸ್ತಿತ್ವವನ್ನು ಸಂವೇದನೆ ಎನ್ನುತ್ತಾರೆ. ಆತ್ಮನ ಮಹಾಸತ್ತ, ವಿರಾಟ ಸ್ವರೂಪವನ್ನು ಸಂವೇದನ ಅನುಭವ ಎನ್ನುತ್ತಾರೆ. ಮತ್ತೆ ಕಣ್ಣನ್ನು ಮುಚ್ಚಿ ಮೊದಲು ಒಂದು ಹಸ್ತವನ್ನು ಎತ್ತಿ, ನಿಮಗೆ ಎಲ್ಲಿ ಬೇಕಲ್ಲಿ ಮಂಡಿಗಾಲು ಎಲ್ಲಿ ಬೇಕಲ್ಲಿ ಇಟ್ಕೊಳ್ಳಿ. ಆಮೇಲೆ ಇನ್ನೊಂದು ಹಸ್ತವನ್ನು ಎತ್ತಿಡಿ, ಕಣ್ಣು ಮುಚ್ಚಿರಲಿ. ಹೇ ನಿಜ ಪರಮಾತ್ಮ, ನಾನು ಇದೇ ರೀತಿ ನಿನ್ನ ಅಂತರ್ಮುಖ ಧ್ಯಾನಾಭ್ಯಾಸದಲ್ಲಿಯೇ ಇರಬೇಕು. ಅಂತಹ ಅವಸರ, ಅಂತಹ ಮಂಗಲ ಅವಸರ, ಅಂತಹ ಮಂಗಲ ಅವಕಾಶ, ಸ್ವರ್ಣಾವಕಾಶ ಯಾವಾಗ ಬರುತ್ತೆ? ನಾನು ನಿನ್ನಲ್ಲಿಯೇ ಸ್ಥಿರವಾಗಿ ಪರ್ಮನೆಂಟ್ಲಿ ಲೀನ್ ಆಗಬೇಕು. ಅಂತಹ ಶುಭ ಗಳಿಗೆ ಯಾವಾಗ ಬರುತ್ತೆ? ಅದನ್ನೇ ನಾನು ಕಾಯ್ತಾ ಇದ್ದೇನೆ. ಇನ್ನು ಮುಂದೆ ನಾನು ಆತ್ಮನ ಅನುಭವವನ್ನು ಬಿಟ್ಟು ಹೊರಗಡೆ ಬರುವುದಿಲ್ಲ. ಈ ರೀತಿ ಭಾವಿಸುತ್ತಾ ನಾವು ಇವತ್ತಿನ ಅಂತರ್ಮುಖ ಧ್ಯಾನಾಭ್ಯಾಸವನ್ನು ಇಲ್ಲಿಗೆ ಪೂರ್ಣಗೊಳಿಸೋಣ. ಓಂ ಶಾಂತಿ ಶಾಂತಿ ಶಾಂತಿ.